ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ವಿಕೃತ ಮನಸ್ಸಿನ ವ್ಯಕ್ತಿಗಳು ಕೊಲೆ ಬೆದರಿಕೆ ಹಾಕುವಂಥದ್ದು, ಅನೇಕ ಕರೆಗಳನ್ನ ದೇಶದಾದ್ಯಂತ ಹಾಗೂ ವಿದೇಶಗಳಿಂದ ಫೋನ್ ಕರೆಗಳನ್ನ ಮಾಡಿ ಅವರಿಗೆ ಧಮಕಿ ಹಾಕುವಂಥದ್ದು, ಆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಅಕೌಂಟ್ಗಳನ್ನ, ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಐಡಿನೂ ಇಲ್ಲ, ಐಡೆಂಟಿಟಿನೂ ಇಲ್ಲ ಅಂತ ಒಬ್ಬ ನಾಮಾರ್ಧರುಗಳು ಫೇಕ್ ಐಡಿಗಳಲ್ಲಿ ಬೆದರಿಸುವಂತಹ ತಂತ್ರವನ್ನ ಮಾಡ್ತಾ ಇದ್ದಾರೆ. ಕೇಳಿ, ನಮಗೆ ರಕ್ಷಣೆಯಾಗಿ ರಕ್ಷಣಾ ಕವಚ ಆಗಿ ನಿಂತಿರ್ತಕ್ಕಂಥದ್ದು ಈ ದೇಶದ ಸಂವಿಧಾನ. ಅಷ್ಟು ಸುಲಭಕ್ಕೆ ನಮ್ಮ ಕಾಲ ಧೂಳಿನ ಹತ್ರಕ್ಕೂ ಸುಳಿಯೋದಕ್ಕೆ ನಿಮ್ಮ ಹತ್ರ ಆಗೋದಿಲ್ಲ. ಈ ಗೊಡ್ಡು ಬೆದರಿಕೆಗಳಿಗೆ ಹೆದರುವಂಥವರು ನಾವು ಅಲ್ವೇ ಅಲ್ಲ. ಇವತ್ತೇನು ಬಹಳ ದೇಶ ಪ್ರೇಮ, ದೇಶ ರಕ್ಷಣೆ, ಧರ್ಮ ರಕ್ಷಣೆ ಅನ್ನುವಂಥವ್ರು, ನೀವು ಹುಟ್ಟಿದ್ದೆ 1925 ಅದಕ್ಕೂ ಮೊದಲು ನಮ್ಮ ಧರ್ಮ ಇತ್ತಲ್ವಾ? ಇನ್ನು 1000 ವರ್ಷ ಆದ್ರೂ ನಮ್ಮ ಧರ್ಮ ಶಾಶ್ವತವಾಗಿರುತ್ತಲ್ವಾ? ಏನ್ ನೀವಾ ಧರ್ಮದ ರಕ್ಷಕರು, ನೀವಾ ಧರ್ಮ ಕಟ್ಟಿರೋರು? ಆಯ್ತು, ಭಾರತಾಂಬೆ ಭಾರತ ಮಾತೆ ಅಂತೀರಲ್ಲ. ಸ್ವಾತಂತ್ರ್ಯಕ್ಕೆ ನಿಮ್ಮ ಕೊಡುಗೆ, ನಯಾ ಪೈಸೆ ಕೊಡುಗೆ ಈ ಸ್ವಾತಂತ್ರ್ಯಕ್ಕೆ ಏನು? ಮೊದಲನೇ ಪ್ರಶ್ನೆ. ಇಂಡಿಯಾ ಗೇಟ್ ಅಲ್ಲಿ ಹುತಾತ್ಮರಾಗಿರ್ತಕ್ಕಂಥ ಸಾವಿರಾರು ಹುತಾತ್ಮ ಸ್ವಾತಂತ್ರ್ಯ ಸೇನಾನಿಗಳ ಹೆಸರಿದೆಯಲ್ಲ, ಅದರಲ್ಲಿ ಪರಿಶಿಷ್ಟ ಪಂಗಡದವರು ಇದ್ದಾರೆ, ಪರಿಶಿಷ್ಟ ವರ್ಗದವರು ಇದ್ದಾರೆ, ಹಿಂದುಳಿದ ವರ್ಗದವರು ಇದ್ದಾರೆ, ಹಾಗೆಯೇ ಸಿಖ್ಖರು ಇದ್ದಾರೆ, ಬೌದ್ಧರೂ ಇದ್ದಾರೆ. ಆದ್ರೆ ಧರ್ಮ ರಕ್ಷಕರು ಅಂತ ಹೇಳ್ಕೊಳ್ಳುವಂತ ಸೋಕಾಲ್ಡ್ XYZ ಸಂಘಟನೆ ಇದಾವಲ್ಲ, ನಿಮ್ಮ ಸಂಘಟನೆಯ ಒಬ್ಬ ಈ ದೇಶದ ಸ್ವಾತಂತ್ರ್ಯಕ್ಕೆ ಮಡದಂತ ಇತಿಹಾಸ, ಆ ತಾಕತ್ತು, ಆ ದಮ್ಮಿದ್ದ ನಾಯಕರು ಯಾರಾದ್ರೂ ಇದ್ರ? ನೀವ್ ಹೇಳ್ಕೊಳ್ಳುವಂತ ಒಬ್ಬ ನಾಯಕ ಸ್ವಾತಂತ್ರ್ಯದ ಸೇನಾನಿಯಂತೆ. ಆ ಮನುಷ್ಯ ಬ್ರಿಟಿಷ್ ಹತ್ರ ಪಿಂಚಣಿ ತಗೊಂಡಿಲ್ವಾ? ಬ್ರಿಟಿಷ್ ಕ್ಷಮಾಪಣೆ ಪತ್ರ ಬರ್ಕೊಟ್ಟಿಲ್ವಾ? ಅದು ನಿಮ್ಮ ಇತಿಹಾಸ. ಒಂದು ಪ್ರಾಣ ತ್ಯಾಗದಿಲ್ಲ, ಇನ್ನ ಸೆರೆಮನೆ ವಾಸ ಅನುಭವಿಸಿದ್ದಿಲ್ಲ, ಬ್ರಿಟಿಷ್ಗೆ ಪಿಂಚಣಿ ತಗೊಂಡು ಬ್ರಿಟಿಷ್ ಸೇನೆಗೆ ಕಳಿಸ್ತೀವಿ ಅಂದವರು. ಆಯ್ತು, ನೀವು ಕಾಂಗ್ರೆಸ್ ಜೊತೆಗೆ ಬರಲಿಲ್ಲ ಅಂದ್ರೂ ಸಮೇತ ಸುಭಾಷ್ ಚಂದ್ರ ಬೋಸ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಮಾಡಿದ್ರಲ್ಲ, ಅದಕ್ಕೆ ಒಬ್ಬನೇ ಒಬ್ಬ ಕಾಲ್ಡ್ ಯಾವ್ದೋ ರಕ್ಷಕರು ಅಂತ ಇದಿಲ್ಲ, ನಿಮ್ಮವ್ರೊಬ್ಬನಾದ್ರೂ ಸೇರ್ಕೊಂಡ್ರ? ಇಲ್ಲ. ಆಯ್ತು, ಮುಂದಕ್ಕೆ ಬರೋಣ. ಸ್ವಾತಂತ್ರ್ಯ ಆಯ್ತಲ್ಲ, ಸ್ವಾತಂತ್ರ್ಯ ಆದ್ಮೇಲೆ ಬಾಬಾ ಸಾಹೇಬರು ಈ ದೇಶಕ್ಕೆ ಸಂವಿಧಾನವನ್ನು ಕೊಡಬೇಕು ಅನ್ನುವಾಗ 1948ರಲ್ಲಿ ನಿಮ್ಮ ಆರ್ಗನೈಸರ್ ಪತ್ರಿಕೆ, ಹಿಂದೂ ಮಹಾಸಭಾದ ಆರ್ಗನೈಸರ್ ಪತ್ರಿಕೆಯಲ್ಲಿ ಬರೀತಾರೆ, ನಮ್ಗೆ ಸಂವಿಧಾನ ಬೇಡ ಮನುವಾದ. 1949 ನವೆಂಬರ್ 26ನೇ ತಾರೀಕು ಬಾಬಾ ಸಾಹೇಬರು ಸಂವಿಧಾನದ ಪ್ರಸ್ತಾವನೆ ಮಾಡ್ಬೇಕಾದ್ರೆ ರಾಮಲೀಲಾ ಮೈದಾನದಲ್ಲಿ ನಮಗೆ ಕೇಸರಿ ಧ್ವಜ ಬೇಕು, ತಿರಂಗ ಬೇಡ ಅಂದವ್ರು ಯಾರು? ನಮ್ಗೆ ಸಂವಿಧಾನ ಬೇಡ, ಮನುವಾದ ಬೇಕು ಅಂತ ಘೋಷಣೆ ಕೂಗ್ದವ್ರು ಯಾರು? ನಮಗೆ ರಾಷ್ಟ್ರಗೀತೆ ಬೇಡ, ಸದಾ ಉತ್ಸಲೆ ಬೇಕು ಅಂತ ಹೇಳಿದವ್ರು ಯಾರು? ಆ ಒಂದು ಹಿನ್ನೆಲೆ ಉಳ್ಳಂತ ನಿಮ್ಗಳಿಗೆ ತಾಕತ್ತು ದಮ್ಮೋನ ಬಿದ್ದಿದ್ರೆ ನಿಮ್ಮ ಸಂಘಟನೆನ ಇವತ್ತಿನ ತನಕ ಯಾಕೆ ರಿಜಿಸ್ಟರ್ ಮಾಡ್ಕೊಂಡಿಲ್ಲ? ಯಾಕೆ? ಸಂವಿಧಾನದ ಅಡಿಯಲ್ಲಿ ನಾವು ಬರ್ತೀವಿ ಅನ್ನೋಂಥ ಭಯನ. ಇಷ್ಟು ತನಕ ನಿಮ್ಮ ಸಂಘಟನೆಗೆ ಕ್ರೋಢೀಕರಣ ಆಗಿರ್ತಕ್ಕಂಥ ಹಣದ ಮೊತ್ತವನ್ನು ಇಲ್ಲಿ ತನಕ ಯಾಕೆ ಬಹಿರಂಗಪಡಿಸಿಲ್ಲ? ಇದು ಮುಂದುವರೆದ ಭಾಗವಾಗಿ ಗೌರಿ ಲಂಕೇಶ್ ಹತ್ಯೆ ಮಾಡಿದವ್ರು ಯಾರು? ಕಲಬುರ್ಗಿಯವರ ಹತ್ಯೆ ಮಾಡಿದವ್ರು ಯಾರು? ಅಥವಾ ಇನ್ನ ಕೆಲವರು ಹೋರಾಟಗಾರರ ಹತ್ಯೆ ಮಾಡಿದವ್ರು ಯಾರು? ಇವತ್ತು ಗೌರಿ ಲಂಕೇಶ್ ಅವರ ಹತ್ಯೆ ಮಾಡಿದವ ಒಬ್ಬ ಕೊಲೆಗಡಕ ಪ್ರತಾಪ್ ಸಿಂಹನ್ ಜೊತೆ ಕಾಣಿಸ್ಕೊಳ್ತಾನೆ ಅಂತಂದ್ರೆ ಯಾವ ಸಂಘಟನೆ ಇದ್ರ ಹಿಂದೆ ಇದೆ? ಅಥವಾ ಮಾಲೇಗಾಂವ್ ಸ್ಫೋಟ ಅದೇನೇ ಇರುತ್ತೆ, ಯಾವುದೋ 2-3 ಘಟನೆಗಳಾಗಿರ್ಬೋದು, ಆದ್ರೆ ಪ್ರಿಯಾಂಕ್ ಖರ್ಗೆ ಅವರ ಜೊತೆಗೆ ಇಡೀ ಕರ್ನಾಟಕದ ಕಾಂಗ್ರೆಸ್ನ ಕಟ್ಟಾಳುಗಳು ಸುತ್ತುವರೆದು ನಿಲ್ತೀವಿ. ಒಬ್ರಿಬ್ರಲ್ಲ, ಲಕ್ಷಾಂತರ ಮಂದಿ ಅವರ ಸುತ್ತ ಇರ್ತೀವಿ. ನೀವು ಅವ್ರನ್ನ ತಲುಪಬೇಕು ಅಂತಂದ್ರೆ ಲಕ್ಷಾಂತರ ಮಂದಿ ನಾವೇನೋ ಮಾಡ್ತೀನಿ ಅಂದ್ರಲ್ಲ, ಆ ತಾಕತ್ತಿದ್ರೆ ಮಾಡೋಕ್ಕಾಗುತ್ತೆ, ನೋಡ್ಬಿಡಿ. ಆದ್ರೆ ಒಂದಂತೂ ಸದ್ಯ, ನಿಮ್ಮ ಈ ಒಂದು ಒಟ್ಟು ಬೆದರಿಕೆಗಳಿಗೆಲ್ಲ ನಮ್ಮ ಕಾಂಗ್ರೆಸ್ ನಾಯಕರು ಹೆದರಲ್ಲ. ಕಾಂಗ್ರೆಸ್ನ ಇತಿಹಾಸ ಈ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಇತಿಹಾಸ. ಕಾಂಗ್ರೆಸ್ನ ಇತಿಹಾಸ ಈ ದೇಶಕ್ಕೋಸ್ಕರ ಜೈಲು ಶಿಕ್ಷೆ ಅನುಭವಿಸಿರ್ತಕ್ಕಂಥ ಇತಿಹಾಸ. ಕಾಂಗ್ರೆಸ್ನ ಇತಿಹಾಸ ತಮ್ಮ ತಂದೆ ತಾಯಿ ಮಡದಿ ಮಕ್ಕಳನ್ನೆಲ್ಲ ಬಿಟ್ಟು ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥ ಇತಿಹಾಸ. ಈ ಒಂದು ಸ್ವಾತಂತ್ರ್ಯದ ಹಿನ್ನೆಲೆ ಇಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಅವತ್ತು ಬ್ರಿಟಿಷರಿಗೆ ಹೆದರಲಿಲ್ಲ. ಇನ್ನು ಇವತ್ತಿನ ಈ BJP ಅಥವಾ ಇನ್ನು RSS ಅಥವಾ ಉಳಿದ ಸಂಘಟನೆಗಳಿಗೆ ಈ ಗೊಡ್ಡು ಬೆದರಿಕೆಗಳಿಗೆ ಹೆದರ್ತೀವಿ ಅಂತಂದ್ರೆ ಅದು ನಿಮ್ಮ ತಿರುಕನ ಕನಸು. ನೀವು ನಮ್ಮನ್ನ ಯಾವ್ಯಾವ ರೀತಿ ಬೆದರಿಸಿದ್ರು ನಾವು ಅಷ್ಟು ಸದೃಢವಾಗಿ ನಿಲ್ಲುವಂತ ಕೆಲಸವನ್ನ ಖಂಡಿತ ಮಾಡ್ತೀವಿ. ಡೆಫಿನೆಟ್ಲಿ ವಿ ಆರ್ ಆಲ್ ಗೋಯಿಂಗ್ ಟು ಸ್ಟ್ಯಾಂಡ್ ವಿತ್ ಶ್ರೀ ಪ್ರಿಯಾಂಕ ಖರ್ಗೆ ಅವರ ಜೊತೆಗೆ ನಾವೆಲ್ಲ ನಿಲ್ತೀವಿ, ನಾವು ಜೊತೆಗಿರ್ತೀವಿ. ಜೈ ಹಿಂದ್.